ಜೀವನ ಅಂದ್ರೇನು? ಬರೀ ನೆನಪುಗಳು ಅಷ್ಟೇ. ಒಂದು ದಿವಸ ಇಂದವನ್ ನಾಳೆ ನಾನು ಬೀಸುವ ಬಯಲ್ಗಾಳಿ ಪರಿದಡಂಗುವ ನೆಳಲ್ ಅಂತೇಳಿ ಅಶ್ವತ್ಥಾಮನ್ ನಾಟಕದಲ್ಲಿ ಹೇಳ್ತಾರೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ಗೆಳೆಯರೇ ಮತ್ತು ಸೋದರಿಯರೇ, ಪ್ರೊಫೆಸರ್ KM ರಾಜಗೋಪಾಲ್ ಅವರ ಆಪ್ತ ಗೆಳೆಯರಲ್ಲೊಬ್ಬರಾಗಿದ್ದಂತಹ ಪ್ರೊಫೆಸರ್ ಹಂಪನ ಅವರೇ, ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಗೆಳೆಯ KV ನಾಗರಾಜ ಮೂರ್ತಿಯವರೇ, KM ಅವರ ಮಗಳು ಶ್ರೀಮತಿ KR ನಂದಿನಿಯವರೇ, KM ಬಗ್ಗೆ ಒಂದು ಒಳ್ಳೆಯ ಪುಸ್ತಕವನ್ನು ರಚಿಸಿರುವ ಶ್ರೀ ಮುರುಳಿಯವರೇ, ಜಗದೀಶ್ ಜಾಲ ಅವರೇ, ರಿಜಿಸ್ಟ್ರಾರ್ ನೀಲಮ್ನವರೇ, ಗೆಳೆಯರೇ ಮತ್ತು ಸೋದರಿಯರು, KM ಬಗ್ಗೆ ಇಂತಹ ಒಂದು ಭಾಳ ಸಂಭ್ರಮದ ಕಾರ್ಯಕ್ರಮವನ್ನು ನನ್ನ ಗೆಳೆಯ ನಾಗರಾಜ ಮೂರ್ತಿ ಹಮ್ಮಿಕೊಂಡಿದ್ದಾರೆ. ಎಲ್ಲರಂತೆ ನಾನು ಅವರನ್ನು ಅಭಿನಂದಿಸೋದು ತೀರಾ ಔಪಚಾರಿಕವಾದ ವಿಚಾರ. ಈ ಅಭಿನಂದನಾ ಸಮಾರಂಭವನ್ನು ಹೃದಯಪೂರ್ವಕವಾಗಿ ಅವರು ಹಮ್ಮಿಕೊಂಡಿದ್ದಾರೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತು. ಬರೀ ಟೆಕ್ನಿಕಲ್ ಪಾಯಿಂಟ್ ಅಲ್ಲ ಇದು. ತಾನು ನಾಟಕ ಅಕಾಡೆಮಿ ಅಧ್ಯಕ್ಷ ಆದ್ದರಿಂದ ನಾಟಕ ಕ್ಷೇತ್ರದಲ್ಲಿ ಭಾಳ ಅಪೂರ್ವವಾದ ಕೆಲಸ ಮಾಡಿರೋರಿಗೆ ಗೌರವ ಕೊಡೋದಕ್ಕಾಗಿ ಅವರು ಮಾಡಿದ್ದಾರೆ ಅನ್ನೋದು ಒಂದು ಮಾತು. ಅದಕ್ಕಿಂತ ಮುಖ್ಯವಾಗಿ KM ಬಗ್ಗೆ, ಅವರ ಗುರುವಿನ ಬಗ್ಗೆ ಅವರಿಗೆ ಇದ್ದಂತಹ ಒಂದು ನೆನಪು, ಸವಿ ನೆನಪು, ಆ ಸವಿ ನೆನಪಿಗೆ ಒಂದು ಕಾಣಿಕೆಯಾಗಿ ಈ ಸಮಾರಂಭವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಾನು 50-60 ವರ್ಷದ ಇನ್ನೂ ಹಿಂದಿನ ಕಾಲಕ್ಕೆ ಹೋಗಬೇಕಾಗುತ್ತೆ. KM ಅವರು ನಾಟಕ ಅಕಾಡೆಮಿ ಅಧ್ಯಕ್ಷ ನಾಟಕ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು ನಾಟಕದ ಹುಡುಗರಿಗೆ. ಸೆಕೆಂಡ್ ಲ್ಯಾಂಗ್ವೇಜ್ ಕ್ಲಾಸ್ ತಗೊಳ್ಳೋದಕ್ಕೆ ನಾನು ಹೋಗ್ತಾಯಿದ್ದೆ. ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕ್ಲಾಸ್ನಲ್ಲಿ 4 ಜನ ಇದ್ದರು ವಿದ್ಯಾರ್ಥಿಗಳು. ಅದರಲ್ಲಿ ನಾಗರಾಜ ಮೂರ್ತಿ ಸಹ ಒಬ್ಬರು. ನಾನು ಹೋದಾಗ ಒಬ್ಬ ವಿದ್ಯಾರ್ಥಿಯೂ ಇರ್ತಿರ್ಲಿಲ್ಲ ಅಲ್ಲಿ. ನಾಗರಾಜ ಮೂರ್ತಿ ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ದರು. ನಾನು ನೋಡಿದ ತಕ್ಷಣ ಕರ್ಕೊಂಬರ್ತೀನಿ ಸರ್ ನಾನು ಎಲ್ಲರನ್ನೂ ಅಂತ ಇಡೀ ಆ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ನಲ್ಲೆಲ್ಲ ಓಡಾಡಿ ಕೈ ಸಿಗ್ತೇನೆ ಒಂದು 2-3 ಜನ ಹೇಳ್ಕೊಂಡು ಬರ್ತಾಯಿದ್ರು ಕ್ಲಾಸ್ಗೆ. ಅದು ಒಂದು ಕಾಲ. KM ಅಂತಹ ಒಂದು ಕಾಲದಲ್ಲಿ ನಾಟಕ ವಿಭಾಗವನ್ನು ಕಟ್ಟಿ ಬೆಳೆಸಿದರು. ಪ್ರೊಫೆಸರ್ B ಚಂದ್ರಶೇಖರ್ ಅವರು, ಆಮೇಲಿಂದ HK ರಂಗನಾಥ್ ಅವರು, ಮೂರನೇವರಾಗಿ KM ರಾಜಗೋಪಾಲ್ ಅವರು ನಾಟಕ ಸಂಗೀತ ಮತ್ತು ನೃತ್ಯ ವಿಭಾಗವನ್ನು ಭಾಳ ಒಂದು ಸರಿಯಾದ ತಳಹದಿಯನ್ನು ಹಾಕಿಕೊಟ್ರು. ಅದರ ಮೇಲೆ ಇವತ್ತು ನಡೀತಾ ಇದೆ. ಇವತ್ತು ಆ ಡ್ಯಾನ್ಸ್ ಕಾರ್ಯಕ್ರಮವನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು. ನಾಟಕ ಮತ್ತು ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಚೆನ್ನಾಗಿ ನಡೀತಾ ಇದೆ ಎನ್ನುವಂಥ ಒಂದು ಸಮಾಧಾನ ನನಗೆ ಸಿಕ್ತು. ಅದರಲ್ಲಿ ನನ್ನ ಒಂದು ಪರ್ಸ್ನಲ್ ಕಾಂಟ್ರಿಬ್ಯೂಷನ್ ಸಹ ಇದೆ. ನಾಟಕ ಸಂಗೀತ ವಿಭಾಗವನ್ನು ಮುಚ್ಚಿಬಿಡ್ಬೇಕು ಅಂತ ನಮ್ಮ ವೈಸ್ ಚಾನ್ಸ್ಲರು NR ಶೆಟ್ಟರು ಡಿಸಿಷನ್ ತೊಗೊಂಬಿಟ್ಟಿದ್ರು. ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ನಾನು ಸಿಕ್ಕಾಬಟ್ಟೆ ಅದನ್ನು ವಿರೋಧಿಸಿ ಮಾತನಾಡಿದೆ. ನನ್ನನ್ನು ಮಾತನಾಡದೆ ಕೂರಿಸೋದಕ್ಕೆ ಪ್ರಯತ್ನಪಟ್ಟರು NR ಶೆಟ್ಟರು. ಆಗ ನಮ್ಮ ಇವರು ಆ ಸಿನಿಮಾ ಆ್ಯಕ್ಟ್ರ್ ಇದ್ರಲ್ಲಪ್ಪ, ಅವ್ರ ಹೆಸರು ಮರ್ತೋಯ್ತು. ಇವರು ಅವರು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದ್ದರು. ಅವರು ದೊಡ್ಡ ಗಲಾಟೆ ಮಾಡಿ ಅವ್ರಿಗೆ ಮಾತಾಡೋಕ್ಕೆ ಬಿಡಿ ಅಂದರು. ನನಗೆ ಸಪೋರ್ಟ್ ಮಾಡಿದರು. ಆಮೇಲೆ NR ಶೆಟ್ಟರು ನಾಟಕ ಸಂಗೀತ ನೃತ್ಯ ವಿಭಾಗವನ್ನು ಉಳಿಸೋದಕ್ಕೆ ಒಪ್ಪಿದರು. ಅದು ಇವತ್ತು ಭಾಳ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಭಾಳ ಸಂತೋಷದ ವಿಚಾರ. KM ರಾಜಗೋಪಾಲ್ ಭಾಳ ಕ್ರಿಯೇಟಿವ್ ಪರ್ಸನ್. ಅವರು ಸಾಹಿತಿಯಾಗಿ, ಕವಿಯಾಗಿ, ಕಥೆಗಾರರಾಗಿ, ನಾಟಕಕಾರರಾಗಿ ತಮ್ಮದೇ ಆದಂಥ ಒಂದು ವಿಶಿಷ್ಟ ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಅನ್ನೋದಷ್ಟೇ ಮುಖ್ಯವಾಗಿ ಒಟ್ಟು ಸಾಹಿತ್ಯದ ಒಂದು ಬಳಗವನ್ನು ಕಟ್ಟಿದ ಕೆಲವೇ ಅಪರೂಪದ ವ್ಯಕ್ತಿಗಳಲ್ಲಿ KM ರಾಜಗೋಪಾಲ್
ಬಹಳ ಮುಖ್ಯರು. ನಮಗೆ ಗೊತ್ತು. ಆಗ ಅವರು ಬರಿತಾ ಇರೋದಕ್ಕಿಂತ ಹೆಚ್ಚಿಗೆ ಅವರು ಮೆಚ್ಚಿದಂಥ, ಅವರು ಇಷ್ಟಪಟ್ಟಂಥ ಲೇಖಕರನ್ನು ಪ್ರಮೋಟ್ ಮಾಡೋದಕ್ಕೆ ಅವರು ಎಂತಹ ಆಸಕ್ತಿಯನ್ನು, ಉತ್ಸಾಹವನ್ನು ತೋರಿಸ್ತಾ ಇದ್ದರು ಅಂದರೆ ಭಾಳ ಅದು ಅಪೂರ್ವವಾದ ಗುಣ, ಎಲ್ಲರಲ್ಲೂ ಇರೋದಿಲ್ಲ. ಕ್ರಿಯೇಟಿವ್ ರೈಟರ್ಸ್ಗೆ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಇನ್ನೆರೆಂಟಾಗೇ ಇರುತ್ತೆ. ಅಂತ ಹೊಟ್ಟೆ ಕಿಚ್ಚು ಅನ್ನೋದು ಸ್ವಲ್ಪವೂ ಇಲ್ಲದೆ ಇರೋ ಅಂಥ ವ್ಯಕ್ತಿಗಳನ್ನ ನೀವು ಹೆಸರು ಹೇಳಿ ಅಂತಂದರೆ ಬಹುಶಃ ಭಾಳ ಕಷ್ಟ. ಅಂತ ನನಗೆ ಗೊತ್ತಿರೋ ಒಂದು 2-3 ಹೆಸರುಗಳನ್ನ ಮಾತ್ರ ನಾನು ಹೇಳಬಲ್ಲೆ. ಅಂಥವ್ರ ಪೈಕಿ ಕೆ.ಎಂ. ರಾಜಗೋಪಾಲ್ ಒಬ್ಬರು. ಇದನ್ನು ಭಾಳ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ. ಕೆ.ಎಂ. ರಾಜಗೋಪಾಲ್ ಬಗ್ಗೆ ನಾನಾಗಲಿ ಅಥವಾ ಯಾರೋ ಆಗಲಿ ಆಡಿರೋ ಮಾತುಗಳಲ್ಲಿ ಸ್ವಲ್ಪವೂ ಉತ್ಪ್ರೇಕ್ಷೆ ಇಲ್ಲ. ಇಂಥ ಸಮಾರಂಭಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಯಾರ ಬಗ್ಗೆ ಕರೆದರೂ ಹೊಗಳೋದು ಒಂದು ಸಹಜವಾದ ವಿಚಾರ. ಆದರೆ ಇದು ಆ ಥರದ ಸಮಾರಂಭ ಅಲ್ಲ. ಅವರು ನಂದಿನಿಯವರು ಭಾಳ ಚೆನ್ನಾಗಿ ಹೇಳಿದರು, 2 ಕುಟುಂಬಗಳು ಇದ್ದವು ಕೆ.ಎಂ. ರಾಜಗೋಪಾಲ್ಗೆ ಅಂತ. ನಮಗೆ ಅವರ ಖಾಸಗಿ ಕುಟುಂಬದ ವಿಚಾರವೇ ಗೊತ್ತಿರಲಿಲ್ಲ. ಆದರೆ ಈ ಸಾರ್ವಜನಿಕ ಕುಟುಂಬ ಒಂದಿತ್ತಲ್ಲ, ಒಂದು ಸಾಹಿತಿಗಳ ಬಳಗ, ಅವರ ವಿದ್ಯಾರ್ಥಿಗಳ ಬಳಗ, ಈ ಒಂದು ಕುಟುಂಬ ಅಷ್ಟು ಚೆನ್ನಾಗಿ ಪರಿಚಿತ ಇತ್ತು. ಕನ್ನಡ ರಂಗಭೂಮಿಗೆ ಅವರ ಕೊಟ್ಟ ಕೊಡುಗೆ ಏನು ಅಂತಂದರೆ, ಭಾಳ ಮುಖ್ಯವಾಗಿ ಕಾಲೇಜು ರಂಗಭೂಮಿಯನ್ನು ಬೆಂಗಳೂರು ನಗರದಲ್ಲಿ ಬೇರು ಬಿಡುವಂತೆ ಅದಕ್ಕೆ ನೀರಿರಿದು ಪೋಷಿಸಿದ ಒಂದು 3-4 ಜನದ ಹೆಸರು ಹೇಳಿ ಅಂತಂದರೆ ಕೆ.ಎಂ. ರಾಜಗೋಪಾಲ್ ಮೊದಲನೆಯವರು. ನ್ಯಾಷನಲ್ ಕಾಲೇಜ್ನಲ್ಲಿ, MES ಕಾಲೇಜ್ನಲ್ಲಿ ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್ ನಡೀತಾ ಇದ್ವು. ನ್ಯಾಷನಲ್ ಕಾಲೇಜ್ನಲ್ಲಿ HN, ಆದರೆ MES ಕಾಲೇಜ್ನಲ್ಲಿ ಕೆ.ಎಂ. ರಾಜಗೋಪಾಲ್ ಅದಕ್ಕೆ ಒಂದು ಆಶ್ರಯವನ್ನು ಕೊಟ್ಟಂಥ ಒಂದು ಆಲದ ಮರ. ಅವರು ಸ್ವತಃ ನಾಟಕಕಾರರಾಗಿದ್ದರು, ನಿರ್ದೇಶಕರಾಗಿದ್ದರು, ಮತ್ತು ಅವರು ಹೀಗೆ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳನ್ನು ನಾಟಕದ ಕಡೆ ತಂದು ಕೊಡೋದರಲ್ಲಿ ಭಾಳ ಅಗ್ರ ಪಾತ್ರವನ್ನು ವಹಿಸ್ತಾ ಇದ್ದರು. ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಸುವರ್ಣ ಮಹೋತ್ಸವ ಆದ ಸಂದರ್ಭದಲ್ಲಿ ನಾನು ಅಲ್ಲಿ ಅಧ್ಯಾಪಕನಾಗಿದ್ದರಿಂದ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಗಳಲ್ಲಿ ಒಬ್ಬ ಆಗಿದ್ದೆ. ನಾಟಕಗಳನ್ನು ಆಡಿಸೋ ಜವಾಬ್ದಾರಿಯನ್ನು ನನಗೆ ವಹಿಸಿದಾಗ ನಾನು ಕೆ.ಎಂ. ರಾಜಗೋಪಾಲ್ ಅವರ ನಿರ್ದೇಶನದಲ್ಲಿ ಒಂದು 2-3 ನಾಟಕಗಳನ್ನು ನಾವು ಆಡಿಸಿದ್ವು. ಬೆಳಗ್ಗೆ GN ಮೋಹನ್ ಅದನ್ನು ಪ್ರಸ್ತಾಪಿಸಿದ್ದಾರೆ. ಆವಾಗಿನಿಂದ ನನಗೆ ಕೆ.ಎಂ. ರಾಜಗೋಪಾಲ್ ಬಗ್ಗೆ ಒಂದು ಆತ್ಮೀಯತೆ ಬೆಳೀತು. ಎಂಥ ಆತ್ಮೀಯತೆ ಅದು ಅಂತಂದರೆ, ಕೆ.ಎಂ. ಅವರು ಯಾರನ್ನಾದರೂ ಇಷ್ಟಪಟ್ಟರೆ ತಕ್ಷಣ ಅವ್ರ ಜೊತೆಯಲ್ಲಿ ಏಕವಚನದ ಸಂಬಂಧವನ್ನು ಏರ್ಪಡಿಸ್ತಾರೆ. ಆದರೆ ನನಗೆ ಹೇಳೋರು, ನೀವ್ಯಾಕೆ ನನ್ನನ್ನು ಬಹುವಚನದಲ್ಲಿ, ಲಂಕೇಶ್ ಅವರೆಲ್ಲ ಏಕವಚನದಲ್ಲಿ ಮಾತಾಡ್ತಾರೆ, ನೀವ್ಯಾಕೆ ಬಹುವಚನದಲ್ಲಿ ಮಾತಾಡ್ತೀರಿ? ಅವ್ರು ನನಗಿಂತ 15 ವರ್ಷ ದೊಡ್ಡವರು. ಅವ್ರನ್ನ ನಾನು ಬಹುವಚನದಲ್ಲಿ, ನೀವ್ಯಾಕೆ ನನ್ನನ್ನು ಏಕವಚನದಲ್ಲಿ ಮಾತಾಡ್ಸಲ್ಲ ಅಂತ ಕೇಳಿದರೆ, ನೀವು ಮೊದಲು ಮಾತಾಡಿಸಿ ಆಮೇಲಿಂದ ನಾನು ಶುರು ಮಾಡ್ತೀನಿ. ಅದಾಗಲಿಲ್ಲ. ಕೊನೆವರೆಗೂ ಅವರು ನನ್ನನ್ನು ಏಕವಚನದಲ್ಲಿ ಮಾತಾಡಿಸಲಿಲ್ಲ, ನಾನು ಅವ್ರನ್ನ ಏಕವಚನದಲ್ಲಿ ಮಾತಾಡಿಸಲಿಲ್ಲ. ಅಂಥ ಒಂದು ಅಪೂರ್ವವಾದ ಸ್ನೇಹ. ನಮ್ಮಂಥವ್ರಿಗೆ ಹಳ್ಳಿಯಿಂದ ಬಂದು ಬೆಂಗಳೂರಿನಂಥ ಒಂದು ಊರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕನಾದಾಗ ಇದ್ದಂಥ ಒಂದು ಬಗೆಯ ಹಿಂಜರಿಕೆ, ಆ ಹಿಂಜರಿಕೆ ಸಂದರ್ಭದಲ್ಲಿ ನಮಗೆ ಕೆ.ಎಂ. ಥರದವರು, G.P. ರಾಜರತ್ನಂ ಥರದವರು ನಮ್ಮ ಬಗ್ಗೆ ಒಂದು ಆತ್ಮೀಯತೆಯನ್ನು ತೋರಿಸ್ತೇ ಇದ್ದರೆ ಒಂದು ಆತ್ಮವಿಶ್ವಾಸವೇ ಬೆಳೀತಾ ಇರಲಿಲ್ಲ. ಕೆ.ಎಂ. ಬಗ್ಗೆ ನಂದಿನಿಯವರು ಹೇಳಿದ ಮಾತೇನಿದೆ, ಕುಟುಂಬದ ಒಬ್ಬ ಸದಸ್ಯನಂತೆ ಅವರ ಪರಿಚಯಸ್ಥರನ್ನು, ಆಪ್ತರನ್ನು ನೋಡ್ಕೊಳ್ತಾ ಇದ್ದರು. ಲಂಕೇಶ್ ಸಹ ಅಷ್ಟೇ. ಲಂಕೇಶ್ ಬಗ್ಗೆ ಅವರಿಗೆ ಭಾಳ ಪ್ರೀತಿ. ಹಾಗೆ ಅಂತಹ ಒಂದು 10 ಜನ ಅವ್ರಿಗೆ ಅವ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಅವರು ನವ್ಯ ಸಾಹಿತ್ಯದ ವಕ್ತಾರ ಅಂಥೇಳಿ. ಹಾಗೇನಿರಲಿಲ್ಲ. ನವ್ಯ ಸಾಹಿತ್ಯ ಆ ಕಾಲದಲ್ಲಿ ಹೆಚ್ಚು ಪ್ರಚಲಿತ ಇದ್ದದ್ದ ಕಾರಣಕ್ಕಾಗಿ ನವ್ಯ ಕವಿಗಳು, ನವ್ಯ ಸಾಹಿತಿಗಳನ್ನು ಪರಿಚಯ ಇತ್ತು. ಹಾಗೆ ಅವರಿಗೆ ನವೋದಯ ಸಾಹಿತ್ಯದ ಬಗ್ಗೆಯೂ ಪ್ರೀತಿ ಇತ್ತು,
ಬಹುಶಃ ಮುಂದೆ ಬಂಡಾಯ ಸಾಹಿತಿಗಳನ್ನು ಹಾಗೆ ಅವರು ಪ್ರೀತಿಸಿದರು ಅಂತ ಕಾಣುತ್ತೆ. ಅವರು ಒಂದು ರೀತಿಯಲ್ಲಿ ವಿಶ್ವ ಕುಟುಂಬಿ. ಅವರು ಒಬ್ಬ ಶ್ರೇಷ್ಠ ನಿರ್ದೇಶಕ, ಶ್ರೇಷ್ಠ ಸಂಶೋಧಕ ಇತ್ಯಾದಿ ಇತ್ಯಾದಿ ಗುಣವಾಚಕಗಳನ್ನು ಬಳಸಿ ಅವರನ್ನು ಹೊಗಳೋದಕ್ಕಿಂತ ಹೆಚ್ಚಾಗಿ ಬೆಳಗಿನಿಂದ ಎಲ್ಲರೂ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಅವರೊಬ್ಬ ಮೊದಲನೇದಾಗಿ ಶ್ರೇಷ್ಠ ಮನುಷ್ಯ, ಒಬ್ಬ ಮಾನವತಾವಾದಿ. ಅದು ಅವರ ಸ್ನೇಹದ ವ್ಯಾಪ್ತಿ ಭಾಳ ವಿಸ್ತಾರವಾದದ್ದು. ಇಂಥ ಒಬ್ಬ ಆತ್ಮೀಯ ಸ್ನೇಹಿತ ಅಂತ ಅವರ ಒಂದು ಶತಮಾನೋತ್ಸವನ 100 ವರ್ಷ ಅವರು ಬದುಕ್ಬೋದಿತ್ತು. ಆರೋಗ್ಯ ಅವರಿಗೆ ಚೆನ್ನಾಗೇ ಇತ್ತು. ಯಾಕೋ ಏನೋ ಒಂದು 10-15 ವರ್ಷದಿಂದ ತೀರ್ಕೊಂಡ್ರು. 100 ವರ್ಷ ಇದ್ದಿದ್ದರೆ ಬಹುಶಃ ಇವತ್ತು ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ವಿ. ಆ ಸನ್ಮಾನದ ಬದಲು ಇವತ್ತು ಶತಮಾನೋತ್ಸವವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣರಾಗಿ ನನ್ನ ಗೆಳೆಯ KV ನಾಗರಾಜಮೂರ್ತಿಯವರು. ನಾನು ಹೇಳಿದೆ, ಅವರ ಆಸಕ್ತಿ ಎಷ್ಟು ವ್ಯಾಪಕವಾದದ್ದು ಅಂದರೆ, ಕರ್ನಾಟಕ ನಾಟಕ ಅಕಾಡೆಮಿಯವರು ಒಂದು ಶಿಬಿರವನ್ನು ಏರ್ಪಡಿಸಿದರು ಹರಿಹರದ ಬಳಿ ಕೊಂಡಜ್ಜಿನಲ್ಲಿ. ಅದಕ್ಕೆ ನಾನು ಹೋಗಿದ್ದೆ, ಕವ್ಯಮ್ ಅವರು ಬಂದಿದ್ದರು. 3 ದಿವಸ ನಾವು ಒಟ್ಟಿಗೆ ಇದ್ವಿ. ಅಲ್ಲಿ ಶಿಬಿರದಲ್ಲಿ ಅನೇಕ ಲೆಕ್ಚರ್ಗಳು ನಡೀತಾ ಇದ್ದು, ಕವ್ಯಮ್ ಅಂಥ ಲೆಕ್ಚರ್ಗಳಲ್ಲಿ ಭಾಗವಹಿಸಿ, ಅದರ ಚರ್ಚೆಯಲ್ಲಿ ಭಾಗವಹಿಸಿ, ಬಿಡುವಿನ ವೇಳೆಯಲ್ಲಿ ಕೊಂಡಜ್ಜಿ ಸುತ್ತಮುತ್ತ ಇದ್ದ ಗುಡ್ಡ ಸಾಲುಗಳಲ್ಲಿ ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ಸುತ್ತಾಡ್ತಿದ್ರು. ಅಲ್ಲಿ ಬಗೆ ಬಗೆಯ ವಿವಿಧ ಕಲ್ಲುಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರೋರು. ಕಲೆಕ್ಟ್ ಮಾಡ್ಕೊಂಡು ಬಂದು ನಮಗೆಲ್ಲ ತೋರಿಸ್ತಾಯಿದ್ರು, ಇದು ಹಳೆ ಶಿಲಾಯುಗದ್ದು, ಇದು ಈ ಥರದ್ದು, ಇದು ಖಾರ ಅರಿಯೋದಕ್ಕೆ ಅವರು ಬಳಸ್ತಾ ಇದ್ದಂಥ ಗುಂಡು, ಇದು ಆಯುಧ. ಹೀಗೆ ಅವ್ರಿಗೇನು ಆಸಕ್ತಿ, ಆರ್ಕಿಯಾಲಜಿ ಬಗ್ಗೆ ಆಸಕ್ತಿ ಇತ್ತು, ಸಂಗೀತದ ಆಸಕ್ತಿ ಇತ್ತು, ರಂಗಭೂಮಿ ಬಗ್ಗೆ ಆಸಕ್ತಿ ಇತ್ತು. ಇಷ್ಟೊಂದು ಇದ್ರ ಬಗ್ಗೆ ಬರೀ ಆಸಕ್ತಿ ಅಲ್ಲ, ಭಾಳ ಅಧಿಕೃತವಾಗಿ ಮಾತಾಡಬಲ್ಲಂತಹ ಪಾಂಡಿತ್ಯ ಇತ್ತು. ಅವ್ರಿಗಿದ್ದಂತಹ ಪಾಂಡಿತ್ಯ, ಅವರು ಬರೆದ ಬರವಣಿಗೆ ಇವಾಗ ನಾವು ಹೋಲಿಸಿದರೆ ಬಹುಶಃ 100ನೇ 1 ಭಾಗವೂ ಅವ್ರು ಬರಲಿಲ್ಲ. ಭಾಳಷ್ಟೆಲ್ಲ ಮಾತಾಡತ್ಲೇ ಅದು ಕಳೆದರು. ಅವರು ಮೂಲತಃ ಒಬ್ಬ ಅಧ್ಯಾಪಕ. ನನಗೆ ಗೊತ್ತಿರೋ ಮಟ್ಟಿಗೆ ಪಾಠ ಮಾಡೋದ್ರ ಬಗ್ಗೆ ಅವ್ರಿಗೆ ಎಂಥ ಪ್ಯಾಷನ್ ಇತ್ತು ಅಂದರೆ, ಅವರ ಸಹೋದ್ಯೋಗಿಯಾಗಿದ್ದ ನನ್ನ ಮಿತ್ರರೊಬ್ಬರು ಒಂದು ಕಥೆ ಹೇಳಿದರು. ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ರಲ್ಲ ಕನ್ನಡ ಡಿಪಾರ್ಟ್ಮೆಂಟ್ಗೆ, ಸ್ಟಾಫ್ ಮೀಟಿಂಗ್ ಕರೆಯರಂತೆ ಟೆಕ್ಸ್ಟ್ ಬುಕ್ ಹಂಚೋದಕ್ಕೆ. ಆಮೇಲೆ ಅವರು ನೋಡಿ, ಕಾವ್ಯಮೀಮಾಂಸೆ ಇದು ಸ್ವಲ್ಪ ಕಷ್ಟ, ಕಾವ್ಯಮೀಮಾಂಸೆ ನಾನೇ ಮಾಡ್ತೀನಿ. ಆಮೇಲೆ ನೋಡಿ, ಶಬ್ದಮಣಿ ದರ್ಪಣ ವ್ಯಾಕರಣ ನಾನೇ ಮಾಡಬೇಕಾದ್ರು ಸರಿ ಹೋಗೋದು. ಆಮೇಲೆ ಸಾಹಿತ್ಯ ಚರಿತ್ರೆ ಭಾಳ ವ್ಯಾಪಕವಾದ್ದು, ಅದು ಬೇರೆಯವ್ರಿಗೆ ಬೇಡ, ನಾನೇ ಮಾಡ್ತೀನಿ. ಅದು ಪಂಪ ಭಾರತವನ್ನು ನಾನು ಮಾಡಬೇಕೆ ಹೊರತು ಬೇರೆ. ಹೀಗೆ ಎಲ್ಲ ಮುಖ್ಯವಾದ ಟೆಕ್ಸ್ಟ್ಗಳು, ಮುಖ್ಯವಾದ ವಿಷಯಗಳನ್ನೆಲ್ಲ ಅವರೇ ಇಟ್ಕೊಂಡು, ಇನ್ನು ಉಳಿದ 3-4 ಜನ ಕನ್ನಡ ಮೇಷ್ಟ್ರುಗಳಿಗೆ ನಾನ್ ಡೀಟೈಲ್ ಪಾಠವನ್ನು 14 ಸೆಕ್ಷನ್ಗಳಿಗೆ ಪಾಠ ಮಾಡೋಕ್ಕೆ ಒಬ್ಬನಿಗೆ ಇದೇ ಥರ ಅವ್ರಿಗೆ ಹಂಚೋರಂತೆ. ಅದು ಅವ್ರಿಗೆ ಅಂಥ ವಿಚಿತ್ರವಾದ ಪ್ಯಾಷನ್ ಇತ್ತು ಅವ್ರಿಗೆ ಪಾಠ ಮಾಡೋದ್ರ ಬಗ್ಗೆ. ಬರೀ ಕ್ಲಾಸ್ನಲ್ಲಿ ಅಲ್ಲಿ ಮಾತ್ರ ಅಲ್ಲ, ಹೊರಗಡೆನೂ ನಾನು ಹೇಳಿದಂತೆ ಅದು ಪಬ್ಲಿಕ್ ಮೀಟಿಂಗ್ ಇರ್ಬೋದು ಅಥವಾ ಸೆಮಿನಾರ್ ಇರ್ಬೋದು, ಎಲ್ಲಿಯೂ ಸಹ ಇರ್ತಾಯಿದ್ದದ್ದು ಒಬ್ಬ ಮಾತುಗಾರ ಮತ್ತು ಟೀಚರ್ ಕವ್ಯಮ್. ಇಂತಹ ಒಬ್ಬ ಕೊನೆಗಾಲದಲ್ಲಿ ಅವ್ರಿಗೆ ಇನ್ನೊಂದು ಹವ್ಯಾಸ ಶುರುವಾಯಿತು, ಕ್ಯಾಮ್ರಾ. ಓದೋದು ಸಭೆಗಳಿಗೆಲ್ಲ ಕ್ಯಾಮ್ರಾ ತಗೊಂಡು ಬರೋರು. ಒಂದು ಚಿಕ್ಕದೊಂದು ಕೊಡಕ್ಕೆ ಕ್ಯಾಮ್ರಾ ಇಟ್ಕೊಂಡಿದ್ರು. ಏನು ಸರ್ ನಿಮಗೆ ಇದೆಲ್ಲ ಅಂತಂದರೆ, ಇಲ್ಲ ಇದು ನಿಮಗೆ ಗೊತ್ತಿಲ್ಲ, ಇದು 3ನೇ ಕಣ್ಣಿದ್ದ ಹಾಗೆ, ನೀವೇನಾದ್ರು ಈ ಹವ್ಯಾಸ ಬೆಳೆಸ್ಕೊಂಡ್ರಿ ಅಂದರೆ ಬಿಡೋಕ್ಕೆ ಸಾಧ್ಯ ಇಲ್ಲ ಅನ್ನೋರು. ಅವರು ಆ ಕ್ಯಾಮ್ರಾ ಹಿಡ್ಕೊಂಡು ವೇದಿಕೆ ಮೇಲೆ ಎಲ್ಲರ ಫೋಟೋ ಕೊಡುತ್ತೆ. ಕೊನೆ 10 ವರ್ಷ ಅವರ ದೊಡ್ಡ ಪ್ಯಾಷನ್ ಅಂದರೆ ಕ್ಯಾಮ್ರಾ. ಇಂಥ ಒಬ್ಬ ಬಹುಮುಖಿ ಮಾತ್ರ ಅಲ್ಲ, ಬಹು ಪ್ರತಿಭೆಯ ಒಬ್ಬ ವೈವಿಧ್ಯಮಯ ವ್ಯಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಒಂದು 30-40 ವರ್ಷ ಅವರ ಜೊತೆ ಒಡನಾಟವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಜೀವನ ಅಂದ್ರೇನು, ಬರೀ ನೆನಪುಗಳು ಅಷ್ಟೇ.
ಒಂದು ದಿವಸ ಇಂದವನ್ ನಾಳೆ ನಾನು ಬೀಸುವ ಬಯಲ್ಗಾಳಿ ಪರಿದಡಂಗುವ ನೆಳಲ್ ಅಂತೇಳಿ ಅಶ್ವತ್ಥಾಮನ್ ನಾಟಕದಲ್ಲಿ ಹೇಳ್ತಾರೆ. ಹಾಗೆ ಆದರೆ ಈ ನೆನಪುಗಳಿವೆಯಲ್ಲ, ಭಾಳ ಅಮೂಲ್ಯವಾದಂತಹ ನೆನಪುಗಳು. ಹೀಗೆ ಅಮೂಲ್ಯವಾದ ನನ್ನ ನೆನಪುಗಳಲ್ಲಿ ವ್ಯಕ್ತಿಗಳನ್ನು ಒಂದು ಸಾಲಿನಲ್ಲಿ ನಾನು ಯೋಚನೆ ಮಾಡಿದಾಗ 8-10 ಹೆಸರುಗಳು ಬಂದರೆ ಕುವೆಂಪು ರಾಜಗೋಪಾಲ್ ಅವ್ರದ್ದು ಒಂದು ಹೆಸರು ಅನ್ನೋದು ಭಾಳ ಸಂಭ್ರಮದಿಂದ ಸಂತೋಷದಿಂದ ಇವತ್ತು ನೆನೀತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.